ಸರ್ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮ್ಮಿಂದ ಶುರು ಮಾಡೋಣ ಈ ಕಾರ್ಯಕ್ರಮ. ಸೊ ನಮ್ಮ ಎರಡನೇ ಸಿನಿಮಾ, ಸೊ ಮೊದಲನೇದು ಹಯ್ಯಣ, ಸೊ ಸ್ಟೇಟ್ ಅವಾರ್ಡ್ ಸಿನಿಮಾ. ಸೊ ಈ ಸಿನಿಮಾದ ಗ್ರೇ ಗೇಮ್ಸ್ ಮೂಲಕ ಸೊ ಮತ್ತೆ ಪ್ರೇಕ್ಷಕರಿಗೆ ಸೊ ಏನು ಹೇಳಿಕೊಟ್ಟಿದೆ ಪ್ರೇಕ್ಷಕರಿಗೆ ಏನು ಹೇಳ್ತಿಲ್ಲ, ಒಂದು ಒಳ್ಳೆ ಸಿನಿಮಾ ತೋರ್ಸೋಕೆ ಹೋಗ್ತಿದ್ದೀವಿ. ಎಮೋಷ್ನಲಿ ಕನೆಕ್ಟ್ ಆಗುವಂಥ ಒಂದು ಒಳ್ಳೆಯ ಕತೆ ಇದೆ. ಸೊ ಅದನ್ನು ಜನ ನೋಡಿದ ಮೇಲೆ ಅವ್ರು ಹೇಳಬೇಕು ಅವ್ರಿಗೇನು ಸಿಕ್ಕಿದೆ ಅದರಿಂದ ಅಂತ. ಸೊ ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಎಮೋಷ್ನಲಿ ಟಚ್ ಆಗುವಂಥ ಒಂದು ಆನ್ಲೈನ್ ಗೇಮಿಂಗು, ಮೆಟಾವರ್ಸು, ಒಂದು ಟೆಕ್ನಾಲಜಿ ಇರುವಂಥ ಒಂದು ಸಬ್ಜೆಕ್ಟು. ಬಟ್ ಅದು ತುಂಬ ಅದರ ಜೊತೆ ತುಂಬ ಎಮೋಷ್ನಲ್ ಫಿಲ್ಮ್ ಅಂತ ಹೇಳ್ಬೋದು. ಈ ಥರ ಕಾನ್ಸೆಪ್ಟ್ ಆಲ್ಮೋಸ್ಟ್ ಬಂದಿಲ್ಲ ಅಂತ ಹೇಳ್ತೀನಿ ಸರ್. ಈ ಥರ ಒಂದು ಕಾನ್ಸೆಪ್ಟ್ನ ಜನಗಳು ಯಾವ ಥರ ರಿಸೀವ್ ಮಾಡ್ತಾರೆ ಅಂತ ನೀವು? ಹೌದು, ನನಗೂ ಈ ಪ್ರಶ್ನೆ ನನಗೂ ಇತ್ತು, ಹೇಗೆ ಇದನ್ನು ಆ್ಯಕ್ಸೆಪ್ಟ್ ಮಾಡ್ಬೋದು ಜನ, ಏನೇನು ಇದಾಗ್ಬೋದು ಅಂತ. ಬಟ್ ಒಂದು ಟೆಕ್ನಾಲಜಿ ಇರಲಿ ಏನೇ ಇರಲಿ, ಆ ಥರ ಒಂದು ಎಮೋಷ್ನಲ್ ಇದರಲ್ಲಿ ಬ್ಯಾಕ್ ಡ್ರಾಪ್ ಅದಕ್ಕಿದ್ದರೆ ಆ ಸಿನಿಮಾ ರೀಚ್ ಆಗುತ್ತೆ. ಸೊ ಅಂಥದ್ದೊಂದು ಎಮೋಷ್ನಲ್ ಬ್ಯಾಕ್ ಡ್ರಾಪ್ ಇರುವಂಥ ಸ್ಟೋರಿನ ನಾವು ಮಾಡಿದ್ದೀವಿ. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ, ಈ ಪ್ರಿಮೈಸ್ ಯೂಸ್ ಮಾಡಿದ್ದೀವಿ, ಮೆಟಾವರ್ಸ್ ಅದೆಲ್ಲ. ಬಟ್ ಎಮೋಷ್ನಲಿ ಅದು ಜನರಿಗೆ ಈಗ ನಾನು ಹೇಳಲ್ಲ, ಬಟ್ ಕೊನೆಗೆ ನೀವು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಇದು ಸಿನಿಮಾ ಮೆಟಾವರ್ಸು ಆನ್ಲೈನ್ ಗೇಮಿಂಗ್ ಇದಲ್ಲ, ಇದು ಬೇರೆನೇ ಸಿನಿಮಾ ಅಂತ. ಅದು ಯಾವ ಸಿನಿಮಾ ಅಂತ ಆಮೇಲೆ ಒಂದು ಸಲ ಬೇಕಂತ ಮಾತಾಡೋಣ. ವಿಜಯ ರಾಘವೇಂದ್ರ ಸರ್, ಮತ್ತೆ ನಾವು ಹಿಂದಿನ ಸಿನಿಮಾಗಳು ನಿನಗಾಗಿರಲಿ, ಖುಷಿ, ಸೊ ಆ ಥರ ಒಂದು ಗೆಟಪ್ ನೋಡ್ತಾ ಇದ್ದೀವಿ ಸಿನಿಮಾದಲ್ಲಿ. ಸೊ ಹೇಗೆ ಸರ್ ಮತ್ತೆ ಆ ಒಂದು ಗೆಟಪ್ನಲ್ಲಿ ಮತ್ತೆ ರೀಕ್ರಿಯೇಟ್ ಅಂತ ಹೇಳ್ಬೋದು? ಹೌದು, ಅದನ್ನು ನಾವು ಪ್ಲ್ಯಾನ್ ಮಾಡಿದ್ದಲ್ಲ, ಯಾಕಂದರೆ ಕ್ಯಾರೆಕ್ಟರ್ ಹಂಗಿದೆ. ಅವರು ಹಾರ್ವರ್ಡಲ್ಲಿ PhD ಮಾಡಿ ಬಂದಂಥ ಒಬ್ಬ ಸೈಕಾಲಜಿಸ್ಟ್ ಫಿಲ್ಮಲ್ಲಿ. ಸೊ ಅವರು ಹೇಗಿರ್ತಾರೆ, ಹಾರ್ವರ್ಡಲ್ಲಿ ಕಲ್ತು ಬಂದವರು ಹೇಗಿರ್ತಾರೆ, ಸೊ ಇದೇ ರೀತಿ ಲುಕ್ ಬೇಕು ಅಂತ ಹೇಳಿದಾಗ ಆ ರೀತಿ ಲುಕ್, ಅದು ಕಾಸ್ಟ್ಯೂಮ್ ಡಿಸೈನರ್ ಜೊತೆ ಕೂತು ಮಾತಾಡಿದಾಗ ಆ ರೀತಿ ಲುಕ್ ಬಂತು. ಸೊ ಅದನ್ನು ಈಗ ಓಲ್ಡ್ ನಿನಗಾಗಿಗೆಲ್ಲ ಕಂಪೇರ್ ಮಾಡ್ತಿದ್ದಾರೆ. ಅದೊಂಥರ ಕೋಇನ್ಸಿಡೆಂಟ್, ನಾವು ಅದನ್ನು ಪ್ಲ್ಯಾನ್ ಮಾಡಿಲ್ಲ. ಓಕೆ, ಬಟ್ ನಮ್ಮ ಕ್ಯಾರೆಕ್ಟ್ರಿಗೆ ಬೇಕಾದಂಗೆ ನಾವು ಕಾಸ್ಟ್ಯೂಮ್ಸ್ ಎಲ್ಲ ಲುಕ್ ರೆಡಿ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ನೀವು ಈ ಸಿನಿಮಾ ಇಂಡಸ್ಟ್ರಿಗೆ ಬರುವಂತಹ ಒಂದು ಆಸಕ್ತಿ ನಿಮ್ಗೆ ಹೇಗೆ ಬಂತು ಸರ್? ನನ್ನ ಸಿನಿಮಾ ಚಿಕ್ಕಂದಿಂದ ಸಿನಿಮಾದಲ್ಲಿ ಬರೋದಂತೂ ಗ್ಯಾರಂಟಿ ಇತ್ತು. ಆದರೆ ನನ್ನ ಕಾರ್ಪೊರೇಟ್ ಲೈಫು ಶುರು ಆದಮೇಲೆ ನಾನು ಯಾವತ್ತೂ ಆಡಿಯೋ ವಿಜುವಲ್ನಿಂದ ದೂರ ಹೋದ. ನಾನು ಯಾವತ್ತು ನನ್ನ ಜಾಬ್ನಲ್ಲಿ ಮಾರ್ಕೆಟಿಂಗ್ ಆಯಿತು, ಅಡ್ವರ್ಟೈಸಿಂಗ್ ಆಯಿತು, ಅದರಲ್ಲೇ ಇದ್ದೆ. ಅದು ನನ್ನ ಸ್ವತಃ ಕತೆಗೆ ನಿರ್ಮಾಣ ಮಾಡೋ ಕಾಲ ಇವಾಗ ಕೂಡಿ ಬಂತು. ನಾ ಕಾನ್ಸೆಪ್ಟ್ ತೊಗೊಂಡು ಗಂಗಾಧರ್ ಹತ್ರ ಹೋದಾಗ ಅವ್ರು ಹೇಳಿದ್ರು ಇಲ್ಲ ಮಾಡ್ಬೋದು ಇದನ್ನು ಸಿನಿಮಾ. ಅವರೊಂದು ಸ್ವಲ್ಪ ಟೈಮ್ ತೊಗೊಂಡು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಹೇಳಿದರು ನಮಗೆ. ಸೊ ಅವಾಗ ಅನ್ನಿಸ್ತು ನನ್ನ ಕನಸು ಇವಾಗ ಸಾರ್ಥಕ ಆಗತ್ತೆ ಅಂತ ಹೇಳಿ. ಸೊ ನನ್ನ ಸಿನಿಮಾ ಮಾಡೋದು ಯಾವತ್ತಿಂದ ಇತ್ತು, ಚಿಕ್ಕಂದ್ರಿಂದಲೂ ನಂದು ಒಂದೇ ಆಸೆ ಇತ್ತು, ನನ್ನ ಸಿನಿಮಾ ಮಾಡೋದು ಅಂತ ಗ್ಯಾರಂಟಿ. ಅದು ಯಾವಾಗಲೂ ಅವರು ಮಾಡ್ತಾ ಇದ್ದೆ ವರ್ಷ. ಸರ್ ನೀವು ನಿರ್ಮಾಪಕರ ಜೊತೆಗೆ ಪ್ಲಸ್ ಕತೆ ಕೂಡ ನೀವೇ ಬಂದಿದ್ದೀರಾ, ಕಾನ್ಸೆಪ್ಟ್ ನೀವೇ ಬಂದಿದ್ದೀರಾ. ಸೊ ಹೇಗೆ ಸರ್ ಈ ಒಂದು ಕಾನ್ಸೆಪ್ಟ್ ಹೇಗೆ ಉಟ್ಕೊಂತೀರಿ? ಸಿ ಲೈಕ್ ಐ ಸೆಡ್, ನನ್ನ ಜಾಬ್ ಪ್ರೊಫೈಲಲ್ಲಿ ನಾನು ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್ ಇರೋದ್ರಿಂದ ನಾನು 108 ಕಾನ್ಸೆಪ್ಟ್ ಅದನ್ನೆಲ್ಲ ಬರ್ತಾ ಇರ್ತೀನಿ. ಬಟ್ ನನಗೆ ನನ್ನ ಸ್ವತಃ ಸಿನಿಮಾಗೆ ಬರೆಯೋ ಕಾನ್ಸೆಪ್ಟಿಗೆ ಅದನ್ನು ಬರೆದ್ರೂ ಆ ಕಾಲಕ್ಕೆ ಅದಕ್ಕೆ ತಕ್ಕಂತೆ ನಾನು ಪ್ರತಿಯೊಂದು ಬರೆದು ನನಗನ್ಸುತ್ತೆ ಅದೊಂದು ಕಥೆ ಇದೆ ಅಂತ. ಬಟ್ ಆ ಕಥೆ ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗಬೇಕು. ಸೊ ಆವಾಗ ಈ ಕಥೆ ಹೊಡೆದಾಗ ಈ ಕಾನ್ಸೆಪ್ಟ್ನಲ್ಲಿ ಅದು ಫಿಟ್ ಆಯಿತು. ಅದು ಈ ಕಥೆನ ಈವರೆಗೂ ಯಾರೂ ಹೇಳಿಲ್ಲ. ಯಾಕಂದರೆ ಇವಾಗ ಜನರಿಗೆ ವರ್ಲ್ಡ್ ಸಿನಿಮಾದ ಆಕ್ಸೆಸಿಬಿಲಿಟಿ ಮನೆಯಿಂದ ಜನರು ಹೇಳ್ತಾರೆ ಯಾವುದೋ ಅಲ್ಲಿ ಆನ್ಲೈನಲ್ಲಿ ಅವೈಲೇಬಲ್ ಇಲ್ಲ ಹೇಳು, ಅದನ್ನು ನಾನು ನೋಡೋಕ್ಕೆ ಬರ್ತೀನಿ ಅಂತ. ಬಿಕಾಸ್ ಎವ್ರಿಥಿಂಗ್ ಐ ನೋ. ಸೊ ಕಥೆಗಾರರಿಗೆ ಅದು ಕಾನ್ಸೆಪ್ಟ್ ಬಿಲ್ಡ್ ಮಾಡೋರಿಗೆ ಅದು ಒಂದು ಚಾಲೆಂಜ್ ಇರುತ್ತೆ. ಸೊ ಇದೆಲ್ಲ ನನ್ನ ಮೈಂಡ್ನಲ್ಲಿ ಇತ್ತು ಅವಾಗ. ಸೊ ಈ ಥರದ ಕತೆ ನಾನೇ ಸ್ವತಃ ನೋಡಿರಲಿಲ್ಲ. ಸೊ ಆಮೇಲೆ ಇದು ಯಂಗ್ ಜನ್ರೇಷನ್ಗೆ ಕನೆಕ್ಟ್ ಆಗ್ತಿತ್ತು. ದಟ್ ಈಸ್ ಹೌ ಕೊಟ್ಕೊಂಡು ಈ ಒಂದು ಅಂದರೆ ಆನ್ಲೈನ್ ಗೇಮಿಂಗ್ ಕಥೆನ. ಸೊ ಅಂದರೆ ಇದೇ ಕಥೆ ನೀವು ಮಾಡಬೇಕಂತ ನಿಮ್ಗೆ ಯಾಕೆ ಅನ್ಸುತ್ತೆ? ಯಾಕಂದರೆ ಬೇರೆ ಥರ ಕಮರ್ಷಿಯಲ್ ಆಗಿ ನೀವು ಯೋಚನೆ ಮಾಡಿ ಅದನ್ನು ಮಾಡ್ಬೋದಾಗಿತ್ತು. ಸರಿ, ಅದಕ್ಕೆ ನಾನು ಹೇಳ್ತೇನೆ, ನನ್ನ ಹತ್ರ ಕಾನ್ಸೆಪ್ಟ್ಸು ಸಾಕಷ್ಟಿದೆ. ಬಟ್ ಆ ಕಾನ್ಸೆಪ್ಟ್ ಈ ಕಾಲಕ್ಕೆ ಅದಾಗಬೇಕು, ಅದನ್ನು ಯಾರೂ ಮಾಡಿರಬಾರ್ದು ಆ ಟೈಪ್. ಇಲ್ಲಂತಂದರೆ ನಮ್ಮ ಮನಸ್ಸು ಯಾವಾಗಲೂ ಒಂದಿಲ್ಲ ಒಂದು ಇನ್ಫ್ಲೂಯೆನ್ಸ್ ಆಗಿ ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಒರಿಜಿನಲ್ ಆಗಿ ಯೋಚನೆ ಮಾಡೋಕ್ಕೆ ಐಡಿಯಾ ಕೆಲವೊಂದು ಸರ್ತಿ ಹೊಳೆಯುತ್ತೆ. ಅವಾಗ ಅದನ್ನು ನೀವು ಬರೋದು, ಅದನ್ನು ಡೆವಲಪ್ ಮಾಡಿಕೊಂಡ್ರೆ ಅದು ಕತೆ ಎಲ್ಲ ತಲೆಯಲ್ಲೂ ಬರುತ್ತೆ. ಅದನ್ನು ಬರೋದು, ಅದಕ್ಕೆ ಒಂದು ಆಕಾರ ಕೊಟ್ಟ ಮೇಲೆ ಅದು ನಾಟಕನೋ ಸಿನಿಮಾನೋ ಆ ಥರ ಆಗೋದು. ಇದು ಈ ಕಾಲಕ್ಕೆ ಪ್ರತಿಯೊಬ್ಬ ಫ್ಯಾಮಿಲಿಯಲ್ಲೂ ಜನರು ನೋಡಬೇಕಾದಂಥದ್ದು ಸಿನಿಮಾ ಇದೆ. ಬಟ್ ಲೈಕ್ ಗಂಗಾಧರ್ ಅವರು ಹೇಳಿದ್ರು, ಇದರಲ್ಲಿ ಅದು ಇಮೋಷ್ನಲ್ ಕನೆಕ್ಟ್ಸು ಅಂದರೆ ನಿಮಗೆ ಅದು
ಟಚ್ ಆಗುತ್ತೆ. ಯಾವುದೇ ನೀವು 2 hours ಸ್ಪೆಂಡ್ ಮಾಡಿದ್ರೆ ಅದು ನಿಮಗೆ ಇದ್ರ ಹೃದಯದಲ್ಲಿ ತಟ್ಟಬೇಕು. ಸೊ ಅದು ಈ ಸಿನಿಮಾದಲ್ಲಿ ಸರ್ ಗಂಗಾಧರ್ ಸರ್ ಇನ್ನು ಈ ಸಿನಿಮಾಗೆ ಜೈ ಅವರು ಮೊದಲ ಬಾರಿಗೆ ಹೌದು ಕನ್ನಡ ಚಿತ್ರಗಳನ್ನು ಎಂಟ್ರಿ ಕೊಡ್ತಾರೆ. ಹೌದು. ಎಸ್ಪೆಷಲಿ ಅವ್ರನ್ನ ಯಾಕೆ ನೀವು ಆಯ್ಕೆ ಮಾಡಿದ್ರೆ ಬೇರೆ ಇದಕ್ಕೆ ಮುಂಚೆ ಬೇರೆ ಯಾರನ್ನು ನೀವು ಸೆಲೆಕ್ಟ್ ಮಾಡಿದ್ರೆ? ಹೌದು, ಈಗ ವಿಜಯ್ ಸರ್ದು ಮೊದಲಾಗಿತ್ತು ಕಾಸ್ಟಿಂಗು. ಈ ಹುಡುಗನ್ನ ಕಾಸ್ಟ್ ಮಾಡೋದು ತುಂಬ ಕಷ್ಟ ಆಗಿತ್ತು ಆ್ಯಕ್ಚುಲಿ. ತುಂಬ ಪ್ರೊಫೈಲ್ಸ್ ನೋಡಿದ್ದೀವಿ ನಾವು, ಯಾಕಂದ್ರೆ ನನಗೆ ಗೊತ್ತೂ ಇರಲಿಲ್ಲ ಹೀಗೆ ವಿಜಯ್ ಸರ್ ಅಕ್ಕನ ಮಗ ಒಬ್ಬನು ಇದಾನಂತನೂ ನನಗೆ ಗೊತ್ತಿರಲಿಲ್ಲ. ಓಕೆ, ಸೊ ತುಂಬ ಕ್ಯಾರೆಕ್ಟರ್ಸ್ ಆನಂದ್ ಅವರು ಕಳಿಸಿದ್ರು, ಕೆಲವು ಪಿಕ್ಚರ್ಸ್ ನೋಡಿ ಗಂಗಾಧರ್ ಇವರು ಸೂಟ್ ಆಗ್ತಾರೆ, ಅವ್ರು ಸೂಟ್ ಆಗ್ತಾರೆ. ಸೊ ಆಲ್ಮೋಸ್ಟ್ ಒಂದು 20-25 ಡೇಸ್ ಇದರಲ್ಲೇ ಹೋಯಿತು. ಸ್ವಲ್ಪ ಜನ ನಾನು ಮೀಟು ಆದೆ ಕರೆಸಿ. ಆಮೇಲೆ ಚೆನ್ನೇಗೌಡ ಸರು ವಿಜಯ್ ಸರು ಹೇಳಿದ್ರು ನನಗೆ, ಓಕೆ ಹಿಂಗಿದಾನೆ ನೋಡಿ ಒಂದು ಸಲ ನೀವು ಅಂತ. ನಾನು ಮೊದಲು ಮೀಟ್ ಆಗಲಿಲ್ಲ, ನಾನು ಮೊದಲು ಅವ್ರದ್ದು ಥಿಯೇಟ್ರ್ ವೀಡಿಯೋಸ್ ಎಲ್ಲ ತರಿಸ್ಕೊಂಡೆ. ಯಾಕಂದರೆ ಕರೆಸಿ ರಿಜೆಕ್ಟ್ ಮಾಡೋದು ಸರಿ ಇರಲ್ಲ, ಯಾಕಂದರೆ ಕ್ಯಾರೆಕ್ಟರ್ ಸೆಟ್ ಆಗಲ್ಲ ಅಂದರೆ ನಾನು ಪ್ರೊಸೀಡ್ ಮಾಡ್ತಿರ್ಲಿಲ್ಲ ಯಾರೇ ಆಗಿರಲಿ. ಓಕೆ, ಸೊ ನಾನು ಮೊದಕ್ಕೆ ವೀಡಿಯೋಸ್ ಎಲ್ಲ ತರಿಸ್ಕೊಂಡೆ, ಅವ್ರದ್ದು ಥಿಯೇಟ್ರಲ್ಲಿ ಮಾಡಿರೋ ಎಲ್ಲ ವೀಡಿಯೋಸ್ ಎಲ್ಲ ತರಿಸ್ಕೊಂಡೆ. ನಮಗೆ ಒಂದು 2 ಸೀನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಏನು ಮಾಡ್ಬೋದು ಆರ್ಟಿಸ್ಟ್ ಅಂತ. ಅವ್ರು ನಡೆದು ಬರೋ ರೀತಿ, ಅವ್ರು ನೋಡೋ ರೀತಿಯಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇವ್ನು ಮಾಡ್ಬೋದು ಮಾಡೋದಿಲ್ಲ. ಸೊ ಆ ರೀತಿ ನಾನು ಫೈನಲ್ ಮಾಡಿದೆ ಇವ್ನು ಮಾಡ್ಬೋದು ಅಂತ. ಪರ್ಸ್ನಲಾಗಿ ಮೀಟ್ ಮಾಡಿ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಆವಾಗ ನಾನು ಕಂಪ್ಲೀಟ್ಲಿ ಕನ್ವಿನ್ಸ್ ಆದೆ ಆಯಿತು ಅಂತ. ಸೊ ಇವನ್ ಸರ್ಪ್ರೈಸಿಂಗ್ಲಿ ವಿಜಯ್ ಸರು ಜೈ ಸೆಟ್ ಮೇಲೆ ಒಂದು ಸಲ ನೋಡಿದಾಗ ವಿಜಯ್ ಸರ್ ಸರ್ಪ್ರೈಸ್ ಆಗಿಬಿಟ್ರು ಇವನು ಶಾರ್ಟ್ ಕೊಟ್ಟಿದ್ದು ನೋಡಿ. ಇವ್ರದ್ದು ಫಸ್ಟ್ ಸೀನ್ ಇತ್ತು, ಇಬ್ಬರದ್ದು ಮಾತಾಡೋದೊಂದು ಫಸ್ಟ್ ಸೀನ್ ಇತ್ತದು. ಏನು ಸರ್ ಹಿಂಗೆ ಪ್ರಿಪೇರ್ ಮಾಡಿಬಿಟ್ಟಿದ್ದೀರಾ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಸೊ ಅವನು ಹುಡುಗ ಪ್ರಿಪೇರ್ಡ್ ಇದ್ದ, ಕಮಿಟ್ಮೆಂಟ್ ಇತ್ತು, ಒಂದು 20 ದಿನ ವರ್ಕ್ಶಾಪಿಗೆ ಬಂದ. ಸೊ ಹೀಗಾಗಿ ಜೈ ಅದಕ್ಕೆ ಫೈನಲ್ ಆದ. ಈಗ ನೋಡಿದರೆ ಬೇರೆಯವ್ರನ್ನ ಕ್ಯಾರೆಕ್ಟರಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ, ನೀವು ಫಿಲ್ಮಲ್ಲಿ ನೋಡಬೇಕು. ಸಿನಿಮಾ ಪೂರ್ತಿ ವಿಜಯ್ ಸರ್ ಜೈ ಹೌದು, ಅಂದರೆ ಇದೇ ಅವರಿಬ್ಬರದು ಅದೊಂಥರ ಮಿಕ್ಸ್ಡ್ ರಿಲೇಷನ್. ಅದನ್ನು ನಾನು ಹೆಚ್ಚಿಗೆ ಹೇಳಲ್ಲ ಇಲ್ಲಿ, ಅದೊಂಥರ ಮಿಕ್ಸ್ಡ್ ರಿಲೇಷನ್ ಅವರಿಬ್ಬರದು ಫಿಲ್ಮಲ್ಲಿ. ಬಟ್ ಎಸ್, ವಿಜಯ್ ಸರು ಮತ್ತು ಜೈ ಆಲ್ಮೋಸ್ಟ್ ಸೇಮ್ ಸ್ಕ್ರೀನ್ ಸ್ಪೇಸ್. ಹಂಗೆ ಒಂದು ಮಾತು ಹೇಳ್ಬೇಕಂದ್ರೆ ಜೈದೇ ಒಂದು ಸೀನ್ಸ್ಗಳು ಎಕ್ಸ್ಟ್ರಾ ಇದೆ ವಿಜಯ್ ಸರ್ಗಿಂತ. ಸೊ ಇದು ಅವನದೇ ಸ್ಟೋರಿ ಅಂತ ಹೇಳ್ಬೋದು. ಸೊ ಜೈ ಅವರು ಹೊಸದಾಗಿ ಎಂಟ್ರಿ ಆಗಿರೋದಿಲ್ಲ. ಸೊ ಆಲ್ಮೋಸ್ಟ್ ಅಂದರೆ ನೀವು ಅವ್ರನ್ನ ಯಾವ ರೀತಿ ನೀವು ತಿದ್ದಿರಿ ಸರ್? ಸೆಟ್ ಎಲ್ಲ ಯಾವ ರೀತಿ ತಿದ್ದಿರಿ? ವರ್ಕ್ಶಾಪ್ ಮಾಡಿದ್ವಲ್ಲ, ಅಲ್ಲಿ ಎಲ್ಲ ಸೀನ್ ಅವನು ರಿಹರ್ಸ್ ಮಾಡಿದ್ದ ಒಂದ್ಸಲ. ಅಂದ್ರೆ ನಾವು ಒಂದು ಸಲ 4 ಸಲ 5 ಸಲ ರಿಹರ್ಸ್ ಮಾಡಿದ್ವಿ ನಾವು ಒಂದೊಂದು ಸೀನನ್ನು. ಸೊ ಸೆಟ್ ಮೇಲೆ ಹೋದಾಗ ಏನಾಗುತ್ತೆ, ಫಸ್ಟ್ ಡೇ ಒಂದು ಸ್ವಲ್ಪ ಅವನಿಗೆ ಸ್ಟ್ರಗಲ್ ಆಯಿತು. ಯಾಕಂದರೆ ಫಸ್ಟ್ ಟೈಮ್ 100 ಜನ ಸೆಟ್ಟಲ್ಲಿ ಇರ್ತಾರೆ, ಕ್ಯಾಮ್ರಾ ಆನ್ ಆಗುತ್ತೆ, ಎಲ್ಲರೂ ನಿಮ್ಮನ್ನು ನೋಡ್ತಿದ್ದಾರೆ. ಬಟ್ ಆಲ್ಮೋಸ್ಟ್ 1-2 ಅವರ್ ಮಾತ್ರ ಅವ್ನು ನರ್ವಸ್ ಇದ್ದ, ಆಮೇಲೆ ಪಿಕಪ್ ಆಗಿಬಿಟ್ಟ. ಬಟ್ ಎಸ್, ವರ್ಕನ್ನು ನಾವು ಆಲ್ರೆಡಿ ಒಂದು ಗೊತ್ತಿತ್ತು ರೇಂಜು, ಈ ರೇಂಜಲ್ಲಿ ಈ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಂತ. ಸೊ ಆ ರೇಂಜ್ ಅವನು ಥ್ರೂಔಟ್ ಫಿಲ್ಮ್ ಮೇಂಟೈನ್ ಮಾಡಿಕೊಂಡೆ. ಸೊ ಅದ್ರ ಆ್ಯಕ್ಟರ್ಸ್ ಹ್ಯಾವ್ ಟು ಬಿ ಹಾನೆಸ್ಟ್. ಅವರು ಹಾನೆಸ್ಟ್ ಇದ್ದರೆ ಡೈರೆಕ್ಟರ್ ಹೆಚ್ಚಿಗೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಅರ್ಥ ಹಾನೆಸ್ಟಾಗಿ ಅವ್ರು ಮಾಡಿಬಿಟ್ರೆ ಆಗಿಬಿಡುತ್ತೆ. ಅವ್ನು ತುಂಬ ಹಾನೆಸ್ಟಾಗಿ ಮಾಡಿದ್ದಾನೆ. ಇದರಲ್ಲಿ ನಿಮ್ಗೆ ಏನೇ ಕಂಡ್ರೂ ಟ್ರೇಲರಲ್ಲೂ ನೀವು ನೋಡಿ ಏನೂ ಗಿಮಿಕ್ ಇಲ್ಲ. ಇಟ್ಸ್ ಅ ವೆರಿ ಹಾನೆಸ್ಟ್ ಆ್ಯಕ್ಟಿಂಗ್ ಫ್ರಮ್ ಎವ್ರಿ ಒನ್, ಎಲ್ಲ ಆರ್ಟಿಸ್ಟ್ಸ್. ಸಾಂಗ್ಸ್ ಬಗ್ಗೆ ಮಾತಾಡೋದು. ಸೊ 2 ಸಾಂಗ್ಸ್ ಆಲ್ರೆಡಿ ಬಿಡುಗಡೆ ಆಗಿದೆ. ಸೊ ಇನ್ನೂ ಬೇರೆ ಸಾಂಗ್ಸ್ ಬ್ಯಾಲೆನ್ಸ್ ಇದೆಯಾ ಬಿಡುಗಡೆ? ಹೌದು, ಒಂದು ಸಾಂಗ್ ಇದೆ, ಒಂದು ಡಾನ್ಸ್ ನಂಬರ್ ಇದೆ. ನಿನ್ನೆ ಪ್ರೆಸ್ ಮೀಟಲ್ಲಿ ಅದನ್ನು ನಾವು ತೋರಿಸಿದ್ವಿ. ಆ ಸಾಂಗ್ ಥಿಯೇಟ್ರಲ್ಲೇ ನೋಡಲಿ ಅಂತ ಇದೆ. ಬಟ್ ರಿಲೀಸ್ ಮಾಡಿದರೂ ಮಾಡ್ಬೋದು ಇನ್ನೊಂದು 2-3 ದಿನದಲ್ಲಿ. ಸೊ ಅದನ್ನು ಯೋಚನೆ ಮಾಡ್ತಿದ್ವಿ. ಅದೊಂದು ಸಾಂಗ್ ಇದೆ, 3 ಸಾಂಗ್ ಇದೆ ಟೋಟಲ್ಲು. ಅದೊಂದು ಸಾಂಗ್ ಪೆಂಡಿಂಗ್ ಇದೆ. ಓಕೆ, 3 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ 3 ಸಾಂಗಿಗೆ. ಅಷ್ಟು ಸ್ಕ್ರೂಟಿನೈಸ್ ಮಾಡಿ ಸಾಂಗ್ಸ್ ತೊಗೊಂಡಿದ್ದೀವಿ. ಅಂದರೆ ಒಬ್ಬರ ಕಡೆಯಿಂದನೇ ಬರಲಿಲ್ಲ ಅಂತಲ್ಲ, ಬಟ್ ನಮ್ಗೆ ಬೇಕಾಗಿರೋ ಜಾನ್ರಾಸ್ ಬೇರೆ ಇತ್ತು. ಎವ್ರಿ ಸಾಂಗದ್ದು ಒಂದು ಜಾನ್ರಾ ಬೇರೆ ಇದೆ. ಇನ್ನು ನೆಕ್ಸ್ಟ್ ಅಂದರೆ ಈ ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ಥರ ಸಬ್ಜೆಕ್ಟ್ಗಳು ನೀವು ಪ್ರೊಡ್ಯೂಸ್ ಮಾಡಬೇಕಂತ ನೀವು ಅಂದ್ಕೊಂಡಿದ್ದೀರಾ ಸರ್? ಸಬ್ಜೆಕ್ಟ್ ಸಾಕಷ್ಟಿದೆ. ಸೊ ಇದು ಒಂದು ಸಕ್ಸಸ್ ಆಯಿತು ಅಂತಂತಂದರೆ ನೆಕ್ಸ್ಟ್ ಅನೌನ್ಸ್ ಡೆಫಿನೆಟ್ಲಿ ಮಾಡ್ತೀವಿ. ಬಟ್ ಯಾವುದೇ ಸಬ್ಜೆಕ್ಟ್ ಮಾಡಿದ್ರು ಅಟ್ಲೀಸ್ಟ್ ನಾನು ಕಾನ್ಸೆಪ್ಟ್ನಲ್ಲಿ ಟೆಕ್ನಾಲಜಿ ವಿಲ್ ಬಿ ಒನ್ ಇಂಪಾರ್ಟೆಂಟ್ ರೋಲ್. ನಾನು ವಿಚಾರ ಮಾಡೋ ಕಾನ್ಸೆಪ್ಟ್ನಲ್ಲಿ. ಸೊ ಸೇಮ್ ಟೈಮ್ ಇರುತ್ತಾ ಅದು ಗೊತ್ತಿಲ್ಲ. ಅಂದರೆ ಟೆಕ್ನಾಲಜಿ ವಿಲ್ ಬಿ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಟ್. ಸೊ ಅದೇ ಟೈಪ್ ನನಗೆ ಇವಾಗ ಬರ್ತಾ ಇರೋದು, ಬಿಕಾಸ್ ಐ ಕಾಂಟ್ ಥಿಂಕ್ ಎನಿಥಿಂಗ್ ಅದರ್ ದೆನ್. ಓಕೆ ಸರ್, ಇನ್ನು ಸಿನಿಮಾದ ತಾರಾ ಬರೋದ್ರ ಬಗ್ಗೆ ಹೇಳಿದ್ರೆ, ಸೊ ವಿಜಯ್ ಸರ್ ಇದೆ, ಭಾವನಾ ಮೇಡಮ್, ಸೊ ಇದು ಬಿಟ್ಟು ಬೇರೆ ಯಾರೆಲ್ಲ ಇದ್ದಾರೆ ಸಿನಿಮಾದಲ್ಲಿ? ಈಗ ಇವರು ಭಾವನಾ ರಾವ್ ಆಯಿತು, ನಮ್ಮ ವಿಜಯ್ ಸರ್ ಆಯಿತು. ಜೈದೊಂದು ಇಂಪಾರ್ಟೆಂಟ್ ರೋಲ್ ಇದೆ ನೋಡಿದಂಗೆ. ಜೈಗೆ ಪೇರಾಗಿ ಇಶಿತಾ ಸಿಂಗ್ ಅಂತ ಮುಂಬೈ ಹುಡುಗಿ, ಅವಳು ಮುಂಬೈ ಆ್ಯಕ್ಟ್ರೆಸ್ಸು. ಸೊ ಅವಳು ಕನ್ನಡದಲ್ಲಿ ಡೆಬ್ಯೂ ಮಾಡ್ತಿದ್ದಾಳೆ ಈ ಸಲ. ಅವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆ ಕ್ಯಾರೆಕ್ಟರ್ಗೂ ತುಂಬ ಶೇಡ್ಸ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅದನ್ನು ಬಿಟ್ಟರೆ ಒಂದು ಇಂಪಾರ್ಟೆಂಟ್ ಸ್ಟಾರ್ ಕಾಸ್ಟ್ ಫಿಲ್ಮಲ್ಲಿ ನಮ್ಮ
ಅಪರ್ಣಾ ವಸ್ತಾರೆ ಮೇಡಮ್ ಮಾಡಿದ್ದಾರೆ. ಅಂದರೆ ತುಂಬ ವರ್ಷಗಳ ಮೇಲೆ ಕನ್ನಡ ಅಂದರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಅದೊಂದು ಎಕ್ಸೈಟಿಂಗ್ ಆಗಿದೆ. ಓಕೆ, ಸೊ ಆ ಕ್ಯಾರೆಕ್ಟರ್ನ ಹೇಗೆ ಜನ ಆಕ್ಸೆಪ್ಟ್ ಮಾಡ್ತಾರೆ. ಇದನ್ನು ಬಿಟ್ಟರೆ ರವಿ ಭಟ್ ಅವರು ಎಲ್ಲರೂ ನಿಮಗೆ ಗೊತ್ತು, ತುಂಬ ಒಳ್ಳೆಯ ರೋಲ್ ಇದೆ ಈ ಫಿಲ್ಮಲ್ಲೂ ಅವ್ರಿಗೆ. ಓಕೆ, ಅದನ್ನು ಬಿಟ್ಟರೆ ಒಂದು ದೊಡ್ಡ ತಾರಾ ಬಳಗ ಇದೆ ಫಿಲ್ಮಲ್ಲಿ. ಅಂದರೆ ನೀವು ಟ್ರೇಲರಲ್ಲಿ ಒಂದಷ್ಟು ಕಂಡಿದೆ, ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಸ್ ಇದೆ. ಎಲ್ಲರೂ ತುಂಬ ಜಸ್ಟಿಸ್ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ಗೆ. ಆ ರೀತಿ ನಾವು ಅವ್ರ ಕಡೆಯಿಂದ ಕೆಲಸ ಮಾಡಿಸಿದ್ದೀವಿ. ಅಷ್ಟು ರೀತಿ ಅವರು ಹಾನೆಸ್ಟಾಗಿ ಮಾಡಿದ್ದಾರೆ. ದೊಡ್ಡ ತಾರಾ ಬಳಗ ಇದೆ. ಯಾವ ಕ್ಯಾರೆಕ್ಟರ್ನೂ ಸುಮ್ಮನೆ ಇಲ್ಲ ಫಿಲ್ಮಲ್ಲಿ. ಎಲ್ಲ ಕ್ಯಾರೆಕ್ಟ್ರಿಗೆ ಒಂದು ಮೀನಿಂಗ್ ಇದೆ. ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗೆ ಒಂದು ಮೀನಿಂಗ್ ಇದೆ, ಅಷ್ಟು ಹೇಳ್ಬೋದು ತಾರಾ ಬಳಗದ ಬಗ್ಗೆ. ಓಕೆ ಸರ್, ಇನ್ನು ಸಿನಿಮಾ ಮೇ 10th ಬಿಡುಗಡೆ ಆಗ್ತಿದೆ. ಸೊ ಬಿಡುಗಡೆ ತಯಾರಿಗಳೆಲ್ಲ ಹೇಗೆ ನಡೀತಿದೆ ಸರ್? ಇಲ್ಲಿವರೆಗೂ ಚೆನ್ನಾಗಿ ನಡೀತಿದೆ ವಿಷಯ. ಇವಾಗ ಪ್ರಮೋಷನ್ಸ್ ಎಲ್ಲ ಶುರುವಾಗಿದೆ. ಆಮೇಲೆ ಪ್ರೀಮಿಯರ್ ಶೋ ಒಂದಿರುತ್ತೆ. ಅದಾದಮೇಲೆ ಜನರಿಗೆ ನಾವು ಎಕ್ಸೈಟ್ ಆಗಿದ್ದೀವಿ ಇದು ಜನರಿಗೆ ಯಾವಾಗ ಅದನ್ನು ಥಿಯೇಟ್ರ್ನಲ್ಲಿ ತೋರಿಸೋದು ಅಂತ. ಬಟ್ ಬಾಕಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈ ಸಿನಿಮಾ ಶುರು ಮಾಡಿದಾಗಿಂದ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ ಟಚ್ ವುಡ್. ಸೊ ಅದೇ ಥರ ನಡ್ಕೊಂಡು ಹೋಗುತ್ತೆ ಅಂತ ನನಗೆ ಆಶೆ. ಓಕೆ ಸರ್, ಇನ್ನು ಸಿನಿಮಾ ಮೇ 10ಕ್ಕೆ ರಿಲೀಸ್ ಆಗ್ತಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ರೇಕ್ಷಕರಿಗೆ? ನಾನು ಪ್ರೇಕ್ಷಕ ಪ್ರಭುಗಳಿಗೆ ಹೇಳೋದು ಒಂದೇ, ಒಂದು ಸಲ ಫಿಲ್ಮ್ ನೋಡಿ ಅಂತ. ಮೊದಲು ಟ್ರೇಲರ್ ನೋಡಿ, ಟ್ರೇಲರ್ ಲೈಕ್ ಆದರೆ ಒಂದು ಸಲ ಬಂದು ಸಿನಿಮಾ ನೋಡಿ. ಆಮೇಲೆ ಒಂದು 10 ಜನಕ್ಕೆ ಹೇಳಿ ಅಟ್ಲೀಸ್ಟ್. ಮತ್ತು ನೀವು ಮುಂದೆ ಇದನ್ನು OTTಯಲ್ಲಿ ಎಲ್ಲ ನೋಡ್ಬೋದು, ಬಟ್ ಈ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ. ಯಾಕಂದರೆ ತುಂಬ ವರ್ಕ್ ಮಾಡಿದ್ದೀವಿ ಸೌಂಡ್ ಡಿಸೈನ್ ಮೇಲೆ, ಮ್ಯೂಸಿಕ್ ಮೇಲೆ, ಎವ್ರಿ ಸೀನ್ ಮೇಲೆ ತುಂಬ ಡಿಟೇಲಾಗಿ ವರ್ಕ್ ಮಾಡಿದ್ದೀವಿ. ಅದನ್ನು ನನಗನ್ಸುತ್ತೆ ನೀವೊಂದು ಸ್ಟೋರಿ ಅರ್ಥ ಮಾಡ್ಕೋಬೋದು ಮೊಬೈಲಲ್ಲಿ ನೋಡಿ ಅಥವಾ ಟಿ ವಿಯಲ್ಲಿ ನೋಡಿ ಎಲ್ಲೋ, ಬಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗಲ್ಲ. ಆ ಎಕ್ಸ್ಪೀರಿಯೆನ್ಸ್ನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ನಾನು. ಸರ್, ನೀವು ಕೊನೆಯದಾಗಿ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ? ಮೇ 10ಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಗ್ರೇ ಗೇಮ್ಸ್ ಬರ್ತಾ ಇದೆ. ನಮ್ಮ ಡೈರೆಕ್ಟರ್ ಹೇಳಿದಾಗ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಫಾರ್ ಶ್ಯೂರ್. ಖಂಡಿತ ನೀವು ನೋಡಬೇಕು ಇದನ್ನು. ಒಂದು ದಿವಸ ಟೈಮ್ ತೊಗೊಂಡು ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸರ್.